ತಂಗಿ ತಂಗಿ ಯಾಕೆ ತಂಗಿ ಇಲ್ಲಿ ಬಂದ ನಿಂತಿ? ಲಗು ಲಗು ರೆಡಿ ಆಗೋಗ. ಏನಂತ ಜಗಳ ಮಾಡಕತ್ತಿದ್ರಿ ನೀನು ನಿಮ್ಮಪ್ಪ? ಅಜ್ಜ ಏನಿಲ್ಲ ಅಜ್ಜ, ನಿನಗ ಗೊತ್ತಲ್ಲ ನಾನು ಇನ್ನೂ ಕಲಿಬೇಕು, ಸ್ವಲ್ಪ ಕೆಲಸ ಮಾಡ್ಬೇಕು. ನಾ ಇನ್ನೂ ಜೀವನದಾಗ ಏನಾರ ಒಂದು ಸಾಧನೆ ಮಾಡ್ಬೇಕಂತ ಮಾಡಾಕತ್ತೀನಿ. ನೋಡಿದಿಲ್ಲ ಹೆಂಗೆ ರಂಪ ಮಾಡಿದ್ರು. ನಂಗೆ ಬ್ಯಾಡ ಈಗ ಮದುವೆ ಅಂದ್ರೆ ಕೇಳವಲ್ರಿ ನನಗೆ. ತಡಿ 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 ತಂಗಿ, ಅಳಕ್ಕೆ ಹೋಗ್ಬೇಡ. ಎದಕ್ಕೆ ಕಳ್ತಿ? ಏನಾಗೈತೆ ಅಂತ ಹೇಳಕತ್ತಿ ಈಗ? ನೋಡುವ, ನಾವು ನಿಮ್ಮ ಅಪ್ಪಾರು ಎಲ್ಲರೂ ಮಾಡೋದು ನಿನ್ನ ಒಳ್ಳೇದಕ್ಕೆ. ವಯಸ್ಸಾದು ತಂಗಿ, ನಿನಗೆ ಅವೆಲ್ಲ ಗೊತ್ತಾಗಿಲ್ಲ. ನಾಳೆ ಭಾಳ ವಯಸ್ಸಾಗಿಂದ ಮಂದಿ ನಾಲ್ಕು ಮಾತು ಅಂತಾರೆ, ನಿನಗೆ ಅನ್ನೋದಿಲ್ಲ ನಮಗೆ ಅಂತಾರೆ. ಅದಕ್ಕೆ ನನ್ನ ಮಾತು ಕೇಳವ ತಂಗಿ, ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಮದುವೆ ಮಾಡ್ಕೊಂಡು ಹೋಗ್ಬಿಡು ಸುಮ್ಮ. ಈಗ ಹೆಂಗಾದ್ರೂ ಕಲಿಯಾಕತ್ತೀರಿ ನೀ, ಈಗ ಮುಗಿಸು ನಿಂದ. ಈಗ ಫಿಕ್ಸ್ ಮಾಡ್ಕೊ, ನಿನ್ನ ಕಾಲೇಜ್ ಮುಗಿಸು, ಆಮೇಲೆ ಮದುವೆ ಮಾಡ್ಕೊಡ್ತೀವಿ. ನೀನು ಒಮ್ಮೆ ಏನು ಮದುವೆ ಮಾಡ್ಕೊಡೋದಿಲ್ಲ. ಅಯ್ಯೋ ಹೆಂಗೆ ಹೇಳಿ ನಮ್ಮ ಅಜ್ಜಗ ನಾನು ಒಬ್ಬನ ಪ್ರೀತಿಸಾಕತ್ತೀನಿ ಅಂತ ಹೆಂಗೆ ಹೇಳಿ? ಬೇಡ ಬೇಡ, ಟೈಮ್ ಬಂದಾಗ ಹೇಳು. ಸದ್ಯಕ್ಕೇನು ಹೇಳೋದು ಬೇಡ, ಏನು ಮಾತಾಡೋದು ಬೇಡ. ಯಾವ ಯಾವ ಏನು ವಿಚಾರ ಮಾಡಕತ್ತಿ? ನೋಡು, ನೀನು ನಮ್ಮ ಅವ್ವ ಇದ್ದಂಗೆ. ಏನು ಯಾರಿಗೆ ಹೆದರ್ಕೋಬೇಡ, ನಮ್ಮ ಅಪ್ಪಗೆ ಹೆದರ್ಕೋಬೇಡ, ನಿಮ್ಮ ಅವ್ಗೆ ಹೆದರ್ಕೋಬೇಡ. ನಾನು ಹೇಳ್ತೀನಿ ಅವ್ರಿಗೆ ಎದಕ್ಕೆ ಅಷ್ಟು ಒತ್ತರಾಡೋದು, ತಿಳಿಸಿರೋದು ತಿಳಿತೈತೆ ಅಂತಂದು ಹೇಳ್ತೀನಿ. ನೀನು ರೆಡಿ ಆಗವ. ಈಗ ಬರಾಕತ್ತಾರವ್ರು, ಇನ್ನೊಂದು ತಾಸು 2 ತಾಸು ಒಳಗೆ ಬರ್ತಾರೆ. ಮತ್ತು ನಿಮ್ಮ ಅವ್ವ ಓದಾಡ್ಕೊಂಡು ಕುಂದಿರ್ತಾಳೆ. ಹಿಂದಾಗೆ ಅದಕ್ಕೆ ಪಟ ರೆಡಿ ಆಗ ಕುಂತ ನೋಡಿ ಅಂತಕ್ಕ. ಬರಲಿ ಹೊರ ಬರಲಿ. ನಾನು ಕೇಳಿ ನನ್ನ ಬಗ್ಗೆ ಚಲೋ ಅದಾನಂತೆ, ಇಂಜಿನಿಯರ್ ಅದಾನಂತೆ ಬೆಂಗಳೂರಾಗ. ಚಲೋ ನೌಕರಿ ಐತಂತೆ, ಚಲೋ ತನ್ನ ಸಂಬಳ ಐತಿ, ನೀನು ಚಲೋ ನೋಡ್ಕೊತಾನೆ. ವರನೂ ಸಣ್ಣ ವಯಸ್ಸಿನ ಅದಾನ. ನಿನಗೆ ಅವಂಗೆ ಮೇಳಕತ್ತಿ. ಅದಕ್ಕೆ ಬರಲಿ ಹೇಳಿ ನಿಮ್ಮ ಅಪ್ಪಗೆ, ಏನು ತಲೆ ಕೆಡಿಸ್ಕೊಳಕ್ಕೆ ಬೇಡ ಬಂಗಾರ. ಆಯ್ತಳ ಅಜ್ಜ, ರೆಡಿ ಆಗುವ. ನಾ ಹೋಗ್ತೀನಿ, ನಿಮ್ಮ ಆಯಿ ಮಾತು ಕರೆಯಕತ್ತಾಳಲ್ಲ. ಅಕ್ಕ ಅಕ್ಕ ಏನು ಮಾಡತ್ತಿ ಅಕ್ಕ? ಥೂ, ಎಲ್ಲಾರ್ದೊಂದು ನಿಂದೊಂದು. ಏನಲ್ಲ ಈಗ ನಿಂದೇನ ಕಾಟ? ಹಾಂ, ಕಾಟ ಅಂತಿ? ಆ ತಳ ಹೋಗ್ತೀವಿ ನಾವು. ಈ ತಡಿ ಯಾಕಕ್ಕ? ಮುಂಜಾಲಿಂದ ಅಲ್ಲ, ನೀನು ರಾತ್ರಿಯಿಂದ ನಾನು ನೋಡಾಕತ್ತೀನಿ. ಬರೀ ಅಳುದ ಮಾಡಾಕತ್ತಿ. ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ, ಬರೋಬ್ಬರಿ ಊಟ ಮಾಡಿಲ್ಲ, ಚಾ ಅಂತೂ ಕುಡ್ದೇ ಇಲ್ಲ. ಏನಿಲ್ಲ ತಗೋ, ನಿನಗೆ ಯಾಕೆ ಬೇಕದ? ನನಗೆ ಯಾಕೆ ಬೇಕಂತಿ? ಅಲ್ಲ, ಸಣ್ಣ ಇದ್ದಾಗಿಂದೆಲ್ಲ ಮರ್ತೀಯನ? ನಿನಗೇನಾದ್ರೂ ಮೊದಲು ನನಗೆ ಹೇಳ್ತಿದ್ದೆ. ಆತ ಬಿಡುವ, ಈಗ ದೊಡ್ಡಕ್ಕಾಗಿ ಸುಮ್ಮ ನಾನು ಯಾಕೆ ಮಾತಾಡಲಿ? ಹಂಗಲ್ಲಲ್ಲ, ಅದು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ತ. ಮನ್ಯಾಗ ಎಲ್ಲಿ ಬೈತಾರ, ಹೊಡಿತಾರ, ನನ್ನ ಏನಾರು ಸಾಯಿಸ್ಬಿಡ್ತಾರ ಅನ್ನೋದು ಹೆದರಿಕೆ ಭಾಳ ಹತ್ತೈತಿ. ಹೆದರಿಕೆ ಭಾಳ ಹತ್ತೈತಿ? ಅಂಥದ್ದೇನು ಮಾಡಿ ಅಕ್ಕ ನೀನು? ನನಗೆ ಗೊತ್ತೈತಿ, ನೀನು ನಮ್ಮ ಅಕ್ಕದಿ, ನೀನು ತಪ್ಪಿಗೆಪ್ಪ ಏನು ಮಾಡೋದಿಲ್ಲ. ಈಗ ಬಾ ಮಾತಾಬೇಡ, ಎದಕ್ಕೆ ಸಪ್ಪದಿ ಏನಾತ ಹೇಳು, ಬರೋಬ್ಬರಿ ಹೇಳು. ನೀ ಹಿಂಗೆ ಇರಾಕೆಲ್ಲ ಯಾವತ್ತಲು. ಇವತ್ತು ಗಂಡು ನೋಡಕ್ಕೆ ಹೆಣ್ಣು ನೋಡಕ್ಕೆ ಬರಾಕತ್ತಾರ ಅಂದ್ರೆ ಎಷ್ಟು ಚಂದಾಗ ನಡ್ಕೊತ ಇರ್ಬೇಕು. ನೀ ಹಿಂಗೆ ಯಾಕದಿ ಹೇಳು? ಅದು ಹೆಂಗೆ ಹೇಳ್ಬೇಕು ಗೊತ್ತಾಗಲ್ತಪ್ಪ ನನಗೆ. ನಾನು ಒಂದು ಹುಡುಗನ ಇಷ್ಟಪಟ್ಟೀನಿ ಕಾಲೇಜ್ ಒಳಗೆ. ಅದು ಹೇಳ್ಬೇಕಂತ ಮಾಡೀನಿ ಮನ್ಯಾಗ. ಇನ್ನು ಹೇಳ್ಬೇಕನ್ನೋಕೆ ಇವರು ವರನ ಹುಡುಕ್ಬಿಟ್ಟಾರ, ಗಂಡನ ಹುಡುಕ್ಬಿಟ್ಟಾರ. ಹಿಂಗಾಗಿ ನನಗೆ ಭಾಳ ಹೆದರಿಕೆ ಆಕತೈತಿ. ಏನು ಮಾಡಲಿ ಅಂತ ನಾನು ಮಾಡತ್ತೀನಿ. ಅವ್ನು ಬಿಟ್ಟ ಇರಾಕೊಂದು ಆಗೋಲ್ತು ನನಗೆ. ಹಿಂಗಾಗಿ ಭಾಳ ಟೆನ್ಷನ್ ಆಕತ್ಬಿಟ್ಟೈತಲ್ಲ. ಏನು ಮಾಡೋದು ಏನು ಗೊತ್ತಾಗಲ್ತೇನೋ ತಿಳಿವಲ್ತು. ಏನಕ್ಕ ಇಷ್ಟಪಡಕತ್ಯ? ಲವ್ವಾ? ಅಯ್ಯೋ, ನಮ್ಮ ಮನ್ಯಾಗ ಮೊದ್ಲು ಲವ್ ಅಂದ್ರೆ ಬರೋದಿಲ್ಲ. ನಮ್ಮ ಅಪ್ಪ ನಮ್ಮವ್ವ ಮೊದಲು ಉರಿದು ಬೀಳ್ತಾರೆ. ಯಾಕೆ ಮಾಡಕ್ಕೆ ಹೋದೆ ಅಕ್ಕ? ಅವೆಲ್ಲ ಕೇಳಕ್ಕೆ ಹೋಗ್ಬೇಡಲ್ಲ. ಅದು ಹೆಂಗಾತ ಆತ, ಒಟ್ಟು ನಾ ಅವ್ನು ಇಷ್ಟಪಡಕತ್ತೀನಿ, ಅವ್ನು ನಾನು ಭಾಳ ಇಷ್ಟಪಡಕತ್ತಾನ. ಇಬ್ಬರು ಯಾವ ರೇಂಜಿಗೆ ಅದೀವಿ ಅಂದ್ರೆ ಇಬ್ಬರು ಅವ್ನು ಬಿಟ್ಟು ನಾ ಇರಂಗಿಲ್ಲ, ನನ್ನ ಬಿಟ್ಟು ಅವ ಇರಂಗಿಲ್ಲ. ಈಗ ಏನು ಮಾಡ್ಬೇಕು ಐಡಿಯಾ ಅಷ್ಟ ಕೊಡು ನನಗೆ. ಇಲ್ಲದೆಲ್ಲ ಹೇಳಕ್ಕೆ ಹೋಗ್ಬೇಡ, ಸಜೆಷನ್. ನಾ ಏನು ಸಜೆಷನ್ ಕೊಡ್ಲೇವ? ಎಲ್ಲ ದೊಡ್ಡವ್ರು ಮಾತಾಡೋದು. ಆದರೂ ಒಂದು ಹೇಳ್ತೀನಿ ಕೇಳು. ಒಂದು ಕೆಲಸ ಮಾಡು. ಈಗ ಒಂದು ಗಾದೆ ಮಾತೈತಿ ಗೊತ್ತಾನ, ಬೀಸು ದೊನ್ನಿಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಂದು. ಸದ್ಯಕ್ಕೆ ನೀನು ಇದರಿಂದ ಪಾರಾಗ. ಸುಮ್ಮನೆ ಕುಂದ್ರೆ ಹೆಣ್ಣು ನೋಡಿ ಹೋಗ್ಕಾರ, ನೀ ಆಮ್ಯಾಗ ಒಲ್ಲೆನ್ನೇ ಅಂತಕ. ಇದನ್ನ ಬ್ಯಾಡ ಅಂದ್ಕೊಂತೇವೆ, ಗಂಡು ನೋಡೋಕೆ ಬ್ಯಾಡ ಅಂದ್ಕೊಂತೆ ಅಂದ್ರೆ ಆಮ್ಯಾಗ ಇವ್ರು ತಿರುಗಿ ಬರ್ತಾರಪ್ಪ ಅವ. ಆಮ್ಯಾಗ ನೀನು ಟೈಮ್ ಬಂದಿಂದ ಟೈಮ್ ನೋಡ್ಕೊಂಡು ಅಪ್ಪ ಅವ ಸಮಾಧಾನ ಇದ್ದಾಗ ಹೇಳಿ ಅಂತಕ. ಯಾಕೆ ತಲೆ ಕೆಡಿಸ್ಕೊಂತಿ? ಅಷ್ಟು ಮಾಡು. ಹೌದಲ್ಲ? ಅಷ್ಟೇ. ಈಗ ಸುಮ್ಮ ರೆಡಿಯಾಗಿ ಬಂದು ಕುಂತು ಬಿಡ, ಎಲ್ಲ ಮುಗಿತೈತೆ. ಕುಂತು ಹೋಗ್ಬಿಡ. ಆಮ್ಯಾಗ ನಾಳೆ
ಏನಾರು ಹೇಳಿಂದ ನೀವು ಅಲ್ಲಿ ಅಂತನಿಲ್ಲ ಮನ್ಸಿಗೆ ಬಂದಿಲ್ಲ, ಏನಾರು ಒಂದು ರೀಸನ್ ಹೇಳ್ಬಿಡು ನನಗೆ. ಅಲ್ಲಿ ಹೋಗೋದು ಇಷ್ಟ, ಬೇರೆ ಊರಾಗ ಬೆಂಗಳೂರಿಗೆ ಹೋಗೋದು ಇಷ್ಟ ಇಲ್ಲ, ಆ ಹುಡುಗ ಇಷ್ಟ ಆಗಿಲ್ಲ, ನೀನು ಮನಸ್ಸಿಗಿಲ್ಲ ಅಂದ್ರೆ ಯಾರೇನೋ ಫೋರ್ಸು ಮಾಡೋದಿಲ್ಲ ಅಕ್ಕ. ಅದಕ್ಕೆ ನಾ ಏನು ಹೇಳ್ತೀನಿ, ಈಗ ಸುಮ್ಮ ಬಿಸಿದೊನ್ನಿಂದ ತಪ್ಪಿಸ್ಕೊ, ಮುಂದೆ ನೋಡ್ಕೊಳ್ಳೋನು. ಐ ಲವ್ ಯು ಕಣಲ್ಲ. ಎಷ್ಟು ಎಷ್ಟು ಈಸಿಯಾಗಿ ನನಗೆ ಐಡಿಯಾ ಕೊಟ್ಟು ನನ್ನ ತಮ್ಮ ಆಗಿದ್ದಕ್ಕೂ ಸಾರ್ಥಕ ಆಯ್ತು ನೋಡು. ಅಲೋ, ತಮ್ಮ ಆಗಿದ್ದಕ್ಕೆ ಸಾರ್ಥಕ ಅಲ್ಲ, ನೀ ನಮ್ಮ ಅಕ್ಕಾಯಿಗೆ ಹುಟ್ಟಿದ್ದಕ್ಕೆ ನಿನ್ನ ಜೀವನ ಸಾರ್ಥಕ ಆತು. ಇದಕ್ಕೆ ಫ್ರೀ ಆಕತಿ. ಆಲಳ ಎಷ್ಟು ಕೊಡ್ಲಿ? ಈಗೇನು ಬೇಡ ಅಕ್ಕ, ಎಲ್ಲ ಮುಗಿಸ ಸಂಜೆಗೆ ಇಸ್ಕೊಂಡು ಹೋಗ್ತೀನಿ ನಿನ್ನ ಕಡೆನ. ಆಯ್ತಲ್ಲ ಬಾ ಕೊಡ್ತೀನಿ. ಸರಿ, ನಾ ಹೋಗ್ತೀನಿ, ನನ್ನ ಟೈಮ್ ಆತ, ಕೆಲಸ ಅದಾವ ನಮ್ಮ. ಹೋಗಿ ಬಾ. ಥ್ಯಾಂಕ್ಸ್ ಐಡಿಯಾ ಕೊಟ್ಟಿದ್ದಕ್ಕೆ. ನೀನು ಥ್ಯಾಂಕ್ಸ್ ಏನೂ ಬೇಕಾಗಿಲ್ಲ, ರೊಕ್ಕ ಕೊಡು ಸಾಕು ನನ್ನ ಫೀ. ಸರಿ ಆಯ್ತಾ.